ಆತ್ಮೀಯ H16 ನ್ಯೂಸ್ ಅರ್ಧೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಇವತ್ತು ಕರ್ನಾಟಕಕ್ಕೆ ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಬಹಳ ಅದ. ಯಾಕಂದ್ರೆ ಈಗಿರುವ ಎರಡು ಪಕ್ಷ ಮುಖ್ಯ, ಒಂದು ಬಿಜೆಪಿ, ಇನ್ನೊಂದು ಕಾಂಗ್ರೆಸ್. ಅದೇ ಇವತ್ತಿಲ್ಲ ಅಂತಲ್ಲ, ಜನರಲ್ಲಿ ಎಸ್ ಅದ ಮೂರನೇ ಪಕ್ಷ. ಆದ್ರೆ ಇನ್ನು ಎಲ್ಲಿವರೆಗೆ ಉಳಿತದೆ ಇದು ಪ್ರಾದೇಶಿಕ ಪಕ್ಷವಾಗಿ? ಯಾಕಂದ್ರೆ ಪ್ರಾದೇಶಿಕ ಸಮಸ್ಯೆಗಳನ್ನ ಸರ್ಕಾರ ಮುಂದೆ ಎತ್ತಿಡುವಲ್ಲೇ ಪ್ರಾದೇಶಿಕವಾಗಿ ಆಗುತ್ತಿರುವಂಥ ಅನ್ಯಾಯಗಳನ್ನ, ಕರ್ನಾಟಕಕ್ಕೆ ಆಗುತ್ತಿರುವಂಥ ಅನ್ಯಾಯಗಳನ್ನ, ಇವತ್ತು ಟ್ಯಾಕ್ಸೇಷನ್ ಆಗಿರ್ಬೋದು, ಹೊರಮರಳಿ ಕೊಡುವಂಥದ್ದಾಗಿರ್ಬೋದು, ಇವತ್ತು ಕಾಂಗ್ರೆಸ್ನು ಇವೊಂದು ರೀತಿಯಿಂದ ಈರ್ಷ್ಯೆಗಾಗಿ ಈರ್ಷ್ಯೆ ಅನ್ಬೇಕಾರೆ ಅದಕ್ಕೆ ಬಿಜೆಪಿ ಜೊತೆಗೆ ₹1 ₹5 ಅಷ್ಟೇ ಕೊಡ್ತಾರ. ಹಾಗೆ ಹೀಗೆ ಟೀಕೆ ಮಾಡೇ ಮಾಡ್ತಾರ. ಇದರಿಂದಾಗಿ ಸಹಜವಾಗಿ ಕಾಂಗ್ರೆಸ್ ಇವತ್ತು ಪ್ರಾದೇಶಿಕ ಪಕ್ಷದ ರೂಪದಲ್ಲೇ ಅದ. ಆದ್ರೆ ಒಂದು ಪ್ರಾದೇಶಿಕ ಪಕ್ಷಗೆ ಈ ವಿಷಯವನ್ನ ನಮ್ಮ JDS ಎತ್ತಾ ಇಲ್ಲ. ಜೊತೆಗೆ ತಪ್ಪುಗಳ ಮೇಲೆ ತಪ್ಪು ಮಾಡ್ತಾರಲ್ಲ. ಯಾಕಂದ್ರೆ ಒಂದು ಪ್ರಾದೇಶಿಕ ಪಕ್ಷಕ್ಕೆ ಮುಖ್ಯಬೇಕಾಗಿತ್ತು ಕರ್ನಾಟಕದಲ್ಲಿ ಕನ್ನಡ ಭಾಷೆ ಉಳಿಸ್ಕೊಳ್ಳೋದು, ಇಲ್ಲಿ ಸಮಸ್ಯೆಗಳು, ನೀರಾವರಿ ಸಮಸ್ಯೆಗಳು, ಮುಂದೆ ಅದಕ್ಕಾಗಿ ಏನು ಮಾಡಬೇಕಾಗಿದೆ ಏನಿಲ್ಲ ಅನ್ನೋ ಸಲುವಾಗಿ ಅನೇಕ ಕೆಲಸಗಳನ್ನ ಕೇಂದ್ರದ ಕಡೆಯಿಂದ ಮಾಡಿಸ್ಕೋಬೇಕಾಗಿದೆ. ಈಗ ಬಿಜೆಪಿಗೆ ಏನದಪ್ಪ ಅಂದ್ರೆ ಕಾಂಗ್ರೆಸ್ ಸಮಯದಲ್ಲೇ ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ಕೊಡಬಾರದು ಅನ್ನೋದು ಸಹಜವಾಗಿ ಯಾವುದೇ ಪಕ್ಷದ ಬಿಜೆಪಿಯಲ್ಲಿ ಮತ್ತೊಂದು ಪಕ್ಷಗಳೇ ಮಾಡೋದು ಸಹಜದ. ಆಗ ತನಗೆ ಜೆನ್ಯೂನ್ ಅನಿಸಿದ ವಿಷಯಗಳನ್ನು ತಾವು ಒತ್ತಡ ಹಾಕಿ ಬಿಜೆಪಿ ಮೇಲೆ, ಮೋದಿಯವ್ರ ಮೇಲೆ ಇಲ್ಲಿ ಕೆಲಸಗಳನ್ನು ಮಾಡಿಸ್ಬೇಕಾಗಿದೆ. ಜನಕ್ಕೆ ಹೌದು, ಜನಕ್ಕೆ ಬೇಕಾದಂಥದ್ದಿಲ್ಲ ಅಂತಾರೆ. ಶಿಕ್ಷಣಕ್ಕಿರ್ಬೋದು, ಅದೇ ಕಾಲಕ್ಕೆ ರೈತರಿಗಿರ್ಬೋದು, ಇನ್ನುಳಿದವರಿಗಿರ್ಬೋದು, ಕೇಂದ್ರ ಕಡೆಯಿಂದ ಒಳ್ಳೊಳ್ಳೆ ಕೆಲಸ ಇದು ಮಾಡಿಸ್ಬೇಕಾಗಿದೆ ಕರ್ನಾಟಕದಲ್ಲಿ. ಈ ಬಿಜೆಪಿಗರು ಹೇಗೆ ತಮ್ಮ ರಾಜ್ಯಗಳಲ್ಲಿ ಎಲ್ಲಿ ಡಬಲ್ ಇಂಜಿನ್ ಇದಲ್ಲ ಅಲ್ಲೇ ಒಂದಿಷ್ಟು ಏನೋ ಕೆಲಸಗಳು ಕೊಡ್ತಾರಲ್ಲ ರಾಜ್ಯಗಳಿಗೆ, ಅಂಥ ಕೆಲಸಗಳು ನಮ್ಮ ರಾಜ್ಯಕ್ಕೂ ಮಾಡಿಸ್ಬೇಕಾಗಿದೆ. ಅದ್ರ ಕಡೆ ನಾವು ತಗೊಳ್ಳಿ, ಪ್ರಾದೇಶಿಕ ಪಕ್ಷ ತಗೊಳ್ಳಿ ಅದನ್ನು.